ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇರುವ ಸಿನಿಮಾ ಅಂದರೆ ಅದು ಟಾಕ್ಸಿಕ್ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿದೆ. ಹಾಗಾದರೆ ಹೇಗಿತ್ತು ಕಾರ್ಯಕ್ರಮ? ಬನ್ನಿ ನೋಡ್ಕೊಂಡು ಬರೋಣ. ಯಶ್ ಟಾಕ್ಸಿಕ್ ಸಿನಿಮಾಗೆ ಅಧಿಕೃತ ಚಾಲನೆ. ವಿಶ್ವವೇ ಕಾಯ್ತಿರೋ ಚಿತ್ರಕ್ಕೆ ತಾಯ್ನಾಡಿನಲ್ಲಿ ಮುಹೂರ್ತ. ಕೆಜಿಎಫ್ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ನಟಿಸ್ತಾ ಇರುವ ಟಾಕ್ಸಿಕ್ ಚಿತ್ರಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಹೂರ್ತ ನಡೆದಿದೆ. 4 ವರ್ಷಗಳ ಬಳಿಕ ಯಶ್ ಘೋಷಿಸಿರುವ ಸಿನಿಮಾ ಇಡೀ ವಿಶ್ವವನ್ನೇ ಕಾಯುವಂತೆ ಮಾಡಿದೆ. ಬೆಂಗಳೂರಿನ HMTಯಲ್ಲಿ ಹಾಕಲಾದ ಚಿತ್ರದ ಸೆಟ್ನಲ್ಲಿಯೇ ಸರಳ ಮುಹೂರ್ತ ನಡೆದಿದೆ. ಸೆಟ್ ಬಾಯ್ ಹುಡುಗನ ಮೂಲಕ ಚಿತ್ರದ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿಸಿರೋದು ವಿಶೇಷ. ಅಸಲಿಗೆ ಟಾಕ್ಸಿಕ್ 100 ಕೋಟಿ ಬಜೆಟ್ನ ಚಿತ್ರವಾಗಿದ್ರೂ ಮುಹೂರ್ತ ಮಾತ್ರ ಸರಳವಾಗಿಯೇ ನಡೆದಿದೆ. ತೆರೆಯ ಹಿಂದಿನ ಶ್ರಮಿಕರಿಗೆ ಹೆಚ್ಚಿನ ಆದ್ಯತೆ ನೀಡಿರುವ ಯಶ್ ಕಾರ್ಮಿಕರಿಂದ ಚಿತ್ರಕ್ಕೆ ಶುಭ ಚಾಲನೆಯನ್ನು ಕೊಡಿಸಿದ್ದಾರೆ. ಯಶ್ ನಟಿಸಿ ನಿರ್ಮಿಸ್ತಾ ಇರುವಂತಹ ಚಿತ್ರ. ಯಶ್ ಜೊತೆಗೆ ನಿರ್ಮಾಣಕ್ಕೆ KVN ಸಂಸ್ಥೆಯ ನಿರ್ಮಾಪಕ ವೆಂಕಟ್ ನಾರಾಯಣ್ ಕೈಜೋಡಿಸಿದ್ದಾರೆ. ಚಿತ್ರತಂಡ ಕಳೆದ ಕೆಲ ತಿಂಗಳ ಹಿಂದೆ ಟೈಟಲ್ ರಿವೀಲ್ ಮಾಡಿ ರಿಲೀಸ್ ದಿನಾಂಕವನ್ನು ಕೂಡ ಘೋಷಿಸಿತ್ತು. ಗೀತು ಮೋಹನ್ ದಾಸ್ ಟಾಕ್ಸಿಕ್ ಚಿತ್ರಕ್ಕೆ ನಿರ್ದೇಶನ ಮಾಡ್ತಿದ್ದಾರೆ. ಡ್ರಗ್ಸ್ ಮಾಫಿಯಾ ಕುರಿತ ಗ್ಲೋಬಲ್ ಕಥೆಯನ್ನ ಚಿತ್ರ ಒಳಗೊಂಡಿದೆ. ರಿಲೀಸ್ಗೆ 9 ತಿಂಗಳಷ್ಟೇ ಬಾಕಿ ಇದೆ. ಅಷ್ಟರೊಳಗೆ ಶೂಟಿಂಗ್ ಮುಗಿಸುವುದೇ ಚಾಲೆಂಜ್. ಬೆಂಗಳೂರು, ಮುಂಬೈ, ಶ್ರೀಲಂಕಾ, ಮಲೇಷಿಯಾ ಹಾಗೂ ಬ್ರಿಟನ್ನಲ್ಲಿಯೂ ಕೂಡ ಚಿತ್ರೀಕರಣದ ಪ್ಲಾನ್ ಆಗಿದೆ. ಒಟ್ನಲ್ಲಿ ಇಡೀ ವಿಶ್ವ ಕಾದಿದ್ದ ಯಶ್ ಚಿತ್ರ ಕೊನೆಗೂ ಕೂಡ ಶೂಟಿಂಗ್ ಅನ್ನು ಪ್ರಾರಂಭಿಸಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.